ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಮುಂಬರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಜೊತೆ BJP ಮೈತ್ರಿಯನ್ನು ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ BJP ನಾಯಕರು ಇದೀಗ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸರ್ವೋಚ್ಚ ನಾಯಕ ಅಂತ ಕರೆಯುವಂಥ ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠ HD ದೇವೇಗೌಡರ ಪುತ್ರರೂ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಾಗಿ HD ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯದ ಮೇಲೆ BJP ಬಗ್ಗೆ ಒಂದು ರೀತಿ ಒಲವು ವ್ಯಕ್ತವಾಗುತ್ತೆ, ಒಂದು ರೀತಿ ವಿಶ್ವಾಸ ಬರುತ್ತೆ. ಈ ಮೂಲಕವಾಗಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಆ ಸಮುದಾಯದ ಮತಗಳನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ನಾಯಕರು ಇದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಾಗಿ ಇದಕ್ಕೆ ತಿರುಗೇಟನ್ನು ಕೊಡಬೇಕು. ಮತ್ತೊಂದು ಕಡೆಯಾಗಿ ತಮ್ಮ ಮುಖ್ಯಮಂತ್ರಿ ಹುದ್ದೆಯ ಕನಸಿನ ಹಾದಿಯನ್ನು ಸುಗಮ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಅಲರ್ಟ್ ಆಗಿರ್ತಕ್ಕಂಥ KPCC ಅಧ್ಯಕ್ಷರೂ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದೀಗ ಒಕ್ಕಲಿಗ ಸಮುದಾಯದ ಮತಗಳು ಯಾವುದೇ ಕಾರಣಕ್ಕೂ ಕೂಡ ಒಂದಷ್ಟು BJPಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ನಾನಾ ರೀತಿಯಾದಂಥ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಕನಿಷ್ಠ ಅಂದರೆ ಹಳೆ ಮೈಸೂರು ಭಾಗಕ್ಕೆ ಬರುವಂಥ 7 ಲೋಕಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 5 ಲೋಕಸಭಾ ಕ್ಷೇತ್ರಗಳನ್ನಾದರೂ ಕೂಡ ಏನು ಗೆದ್ದರೆ ಮಾತ್ರ ಅದು ಹೈಕಮಾಂಡ್ಗೆ ತಮ್ಮ ವರ್ಚಸ್ಸಿನ ಬಗ್ಗೆ ಒಂದು ಸಂದೇಶ ರವಾನೆ ಆಗುತ್ತೆ. ಅಂದರೆ ಒಕ್ಕಲಿಗ ಸಮುದಾಯದ ಮೇಲೆ ನನ್ನ ಹಿಡಿತ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿ ಸಂದೇಶ ರವಾನೆ ಆಗುತ್ತೆ. ಇಲ್ಲದೇ ಇದ್ದರೆ ಎಲ್ಲೊಂದು ಕಡೆಯಾಗಿ ತನ್ನ ವರ್ಚಸ್ಸಿನ ಬಗ್ಗೆಯೂ ಕೂಡ ಒಂದು ರೀತಿ ಪ್ರಶ್ನೆ ಮಾಡ್ದಂಗೆ ಆಗುತ್ತೆ. ಮತ್ತೊಂದು ಕಡೆಯಾಗಿ ತಮ್ಮ ಆಂತರಿಕವಾಗಿ ಪಕ್ಷದಲ್ಲೇ ಇರ್ತಕ್ಕಂಥ ವಿರೋಧಿಗಳು ಎಲ್ಲ ಒಂದು ಕಡೆಯಾಗಿ ತಮ್ಮ CM ಕನಸಿಗೆ ಅಡ್ಡಿ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಒಂದು ರೀತಿ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಹಳೆ ಮೈಸೂರು ಭಾಗಕ್ಕೆ ಬರುವಂಥ ಮೈಸೂರು, ತುಮಕೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಒಂದಷ್ಟು ಕ್ಷೇತ್ರಗಳಿದಾವಲ್ಲ, ಈ ಒಂದಷ್ಟು ಕ್ಷೇತ್ರಗಳಲ್ಲಿ ಮೈಸೂರು ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯರು ಹೇಳ್ದನ್ನೇ ಕ್ಯಾಂಡಿಡೇಟ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಲ್ಲಿ ನಾನು ಏನಾದರೂ ಪ್ರಾಬಲ್ಯವನ್ನು ಅಲ್ಲಿ ಏನಾದರೂ ನನ್ನ ಹಸ್ತಕ್ಷೇಪವನ್ನು ಮಾಡಿದ್ದೇ ಆಗಿದ್ದಲ್ಲಿ ಎಲ್ಲೊಂದು ಕಡೆಗೆ ಅದು ಗೊಂದಲ ನಿರ್ಮಾಣವಾಗಿ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆದರೆ ಅದು ಎಲ್ಲೊಂದು ಕಡೆಗೆ ನನಗೆ ಹಿನ್ನಡೆ ಆದಂತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ರೀತಿ ಪ್ಲ್ಯಾನ್ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ನೋಡಿ, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದೆ ಸುಮಲತಾ ಅಂಬರೀಶ್ ಅವರು ಬಂದರೂ ಕೂಡ ಒಂದು ರೀತಿಯಾಗಿ ಓಕೆ ಮಾಡುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಚಿಂತನೆಯನ್ನು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಇತ್ತ ತಮ್ಮ ಸಹೋದರ DK ಸುರೇಶ್ ಅವರು ಪ್ರತಿನಿಧಿಸುವಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿ ಹಿನ್ನಡೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಏನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನೋಡಿ, ಏನು ಮಾಜಿ ಸಂಸದ SP ಮುದ್ದನ್ಮೇಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ವಿರುದ್ಧ ಏನು ವಾಚಾನುಗೋಚರವಾಗಿ ಹರಿಹಾಯ್ದರೂ ಕೂಡ ಇದೀಗ DK ಶಿವಕುಮಾರ್ ಅವರು ಅವರನ್ನು ಕಾಂಗ್ರೆಸ್ಗೆ ಮರಳೋದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರವಾಗಿ, ಅಂದರೆ ಹಳೆ ಮೈಸೂರು ಭಾಗಕ್ಕೆ ಬರುವಂಥ ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದೇ ಆಗಿದ್ದಲ್ಲಿ ಎಲ್ಲೊಂದು ಕಡೆಗೆ ಅದು ನನಗೆ ಪ್ಲಸ್ ಪಾಯಿಂಟ್ ಅನ್ನುವಂಥ ನಿಟ್ಟಲ್ಲಿ ಎಲ್ಲೊಂದು ಕಡೆ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಯಾಗಿ ಇನ್ನು ಬೆಂಗಳೂರು ನಗರ ವ್ಯಾಪ್ತಿಗೆ ಬರುವಂಥ ಉತ್ತರ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಸೆಂಟ್ರಲ್ ಲೋಕಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಕೋಲಾರ ಈ ಕಡೆಯಾಗಿ ಕ್ಯಾಂಡಿಡೇಟ್ಗಳನ್ನ ಸೂಕ್ತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ BJPಗೆ ಟಕ್ಕರ್ ಕೊಡುವಂಥವ್ರನ್ನೇ, BJPಗೆ ಪ್ರಬಲ ಪೈಪೋಟಿ ಒಡ್ಡುವಂಥವ್ರನ್ನೇ ಕಣಕ್ಕಿಳಿಸೋದಕ್ಕೆ ಇದೀಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತೊಂದು ಕಡೆಗೆ ತಮ್ಮ ಬೆಂಬಲಿಗರು, ಮತ್ತೊಂದು ಕಡೆಗೆ ತಮ್ಮ ಆಪ್ತ ಶಾಸಕರು, ತಮ್ಮ ಬೆಂಬಲಿಗ ಶಾಸಕರಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಮತಗಳು BJPಗೆ ಹೋಗಬಾರ್ದು. ಮತ್ತೊಂದು ಕಡೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ವೇಳೆ ಕುಮಾರಸ್ವಾಮಿ ಕಣಕ್ಕಿಳಿದಿದ್ರು ಕೂಡ ಅದು ಕಾಂಗ್ರೆಸ್ಗೆ ಗೆಲುವನ್ನು ತಂದು ಕೊಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹಳೆ ಮೈಸೂರು ಭಾಗಕ್ಕೆ ಬರುವಂಥ ಎಲ್ಲ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಮತ್ತು ತನ್ನ ಆಪ್ತ ಬೆಂಬಲಿಗರು, ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಒಂದು ರೀತಿ ಈಗಾಗಲೇ ಒಂದು ಹಂತಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಇದೀಗ KPCC ಪಡಸಾಲೆಯಲ್ಲಿ ಸದಾಶಿವನಗರದ DK ಶಿವಕುಮಾರ್ ಅವರ ಮನೆ ಅಂಗಳದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಚರ್ಚೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.